ನೀವೇನಾದರೂ ಪ್ರತಿನಿತ್ಯ ಪಾರಿವಾಳಗಳಿಗೆ ಊಟ ಹಾಕ್ತಿದ್ದೀರಾ ಅಥವಾ ನಿಮ್ಮ ಮನೆ ಸುತ್ತಮುತ್ತಲೂ ಕೂಡ ಪಾರಿವಾಳಗಳು ಜಾಸ್ತಿ ಇದೆಯಾ? ಹಾಗಿದ್ರೆ ನೀವು ಸ್ವಲ್ಪ ಡೇಂಜರ್ ಆಗಿದ್ದೀರಾ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ತೆಲುಗುದಲ್ಲಿ ಒಬ್ಬರು ನಟಿಯವರ ಹಸ್ಬೆಂಡು ಪ್ರೊಡ್ಯೂಸರ್ ಆಗಿದ್ದರು. ಅವರು ಕೂಡ ಇದೇ ಪಾರಿವಾಳಗಳಿಂದ ಸಾವನ್ನಪ್ಪಿದ್ರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಡಾಕ್ಟರು ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ. ಏನಕ್ಕಂದರೆ ಇದೇ ಪಾರಿವಾಳಗಳಿಗೆ ಊಟ ಹಾಕಿ ಸೊ ಏನಾಗ್ತಿದೆ ಸಮಸ್ಯೆ ಅಂತ ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ರೆ ಪಾರಿವಾಳಗಳ ಸಂಖ್ಯೆ ಅನ್ನೋದು ತುಂಬ ರ್ಯಾಪಿಡಾಗಿ ಗ್ರೋ ಆಗ್ತಿದೆ. ಈ ಪಾರಿವಾಳಗಳಿಂದ ಕೇವಲ ಮನುಷ್ಯರಿಗೆ ಮಾತ್ರ ಸಮಸ್ಯೆ ಅಲ್ಲ, ಬೇರೆ ಚಿಕ್ಕ ಚಿಕ್ಕ ಪಕ್ಷಿಗಳಿಗೂ ಕೂಡ ಸಮಸ್ಯೆ. ಯಾಕೆ ಅಂದರೆ ನೋಡಿ, ಈ ಪಾರಿವಾಳಗಳು ಅದರ ಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಅದರಲ್ಲಿ ಕೆಲವೊಂದು ಪುಕ್ಕ ಇರುತ್ತಲ್ವ, ಆ ಪುಕ್ಕ ಅಲ್ಲಿ ಚಿಕ್ಕ ಚಿಕ್ಕ ಕೂದಲು ಥರ ಬರುತ್ತೆ, ಇವಾಗ ನಮ್ಮ ಕೂದಲು ಥರ. ಸೊ ಅದು ಉಸಿರಾಟದ ಮೂಲಕ ಶ್ವಾಸಕೋಶದೊಳಗೆ ಹೋಗುತ್ತೆ. ಮತ್ತು ಪಾರಿವಾಳ ಒಂಥರ ಸ್ಮೆಲ್ ಕ್ರಿಯೇಟ್ ಮಾಡುತ್ತೆ. ಆ ಸ್ಮೆಲ್ನ ಮೂಲಕ ಮನುಷ್ಯರಿಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಆ ಪುಕ್ಕ ಏನಾದರೂ ಹೋಯ್ತು ಅಂದರೆ ಮೈನಾಗಿ ಉಸಿರಾಟದ ಸಮಸ್ಯೆ ಇರೋರಿಗೆ ಬೇಗ ಈ ಕಾಯಿಲೆಗಳು ಅಟ್ಯಾಕ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಫಸ್ಟ್ ಆಹಾರವನ್ನು ಕೊಡಬೇಡಿ ಯಾವುದೇ ಕಾರಣಕ್ಕೂ ಪಾರಿವಾಳಗಳಿಗೆ. ಮತ್ತು ಮನೆ ಸುತ್ತಮುತ್ತಲೂ ಕೂಡ ಇದ್ದರೆ ಒಂದು ಲೈಕ್ ಪಕ್ಷಿಗಳು ಕೂತ್ಕೊಳ್ಳದೆ ಇರೋ ಥರ, ನಮ್ಮ ಬೆಂಗಳೂರಲ್ಲಿ 90% ಇರುವಂಥದ್ದು ಪಾರಿವಾಳಗಳೇ, ಆಯಿತಾ? ಸೊ ಅದು ಕೂತ್ಕೊಳ್ದಕ್ಕೆ ಏನೇನು ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ. ಇವಾಗ ತುಂಬ ಜನ ಇಷ್ಟು ದಿನ ನೀನೇ ಪ್ರಾಣಿ ಪಕ್ಷಿ ಅಂತ ಇದ್ದೆ, ನೀನು ಇವಾಗ ಪಾರಿವಾಳದ ವಿರುದ್ಧ ಮಾತಾಡ್ತಿದ್ಯಾ, ಅನಿಮಲ್ ಲವರ್ಸ್ ಅವರು ಆಚೆ ಬಂದುಬಿಡ್ತಾರೆ. ನೋಡಿ, ಇದು ಕೇವಲ ಮನುಷ್ಯರಿಗಂತಲ್ಲ, ಹಲವಾರು ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಈ ಪಾರಿವಾಳಗಳು ಅನ್ನೋದು ಡ್ಯಾಮೇಜ್ ಮಾಡ್ತಿದೆ. ಇವಾಗ ನೀಲಗಿರಿ ಮರ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಅಥವಾ ಕ್ಯಾಟ್ ಫಿಶ್ ಆಗಿರ್ಬೋದು, ಅಥವಾ ಈ ಥರ ಪಾರಿವಾಳಗಳಾಗಿರ್ಬೋದು, ಇವೆಲ್ಲ ತಾನು ಬದುಕೋದಕ್ಕೋಸ್ಕರ ಬೇರೆದನ್ನೆಲ್ಲ ಹಾಳು ಮಾಡ್ತಿದೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ರೈತರು ಲೈಕ್ ಈ ಭೂಮಿ ಅನ್ನೋದು ಎಲ್ಲರಿಗೂ, ಮನುಷ್ಯರಿಗೆ ಎಷ್ಟು ಬದುಕೋಕೆ ಹಾಕಿದ್ಯೋ ಒಂದು ಇರುವೆಗೂ ಕೂಡ ಅಷ್ಟೇ ಬದುಕೋಕೆ ಹಾಕಿದೆ, ಹಾಗಂತ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೊಬ್ಬರ ಇಕೋಸಿಸ್ಟಮನ್ನು ಹಾಳು ಮಾಡುವಂಥ ತಪ್ಪು. ಕ್ಯಾಟ್ ಫಿಶನ್ನು ಏನಕ್ಕೆ ಬ್ಯಾನ್ ಮಾಡಿದ್ರು ಅಂದರೆ ಇದೇ ರೀಸನ್ಗೆ. ಕ್ಯಾಟ್ ಫಿಶ್ ಏನು ಮಾಡ್ತಿತ್ತು, ಸಣ್ಣ ಪುಟ್ಟ ಮೀನುಗಳನ್ನು ಬಿಡ್ತಿತ್ತು, ಏನೂ ಬಿಡ್ತಿರ್ಲಿಲ್ಲ. ಅದು ನೀವೊಂದು ಸೊತಗಿರೋ ಎಮ್ಮೆನ ತೊಗೊಂಡು ಹಾಕಿದ್ರು ಕೂಡ ಕೆರೆಯಲ್ಲಿ ಅಥವಾ ಇದರಲ್ಲಿ ತಿಂದುಬಿಡ್ತಿತ್ತು. ಸೊ ಅಂಥ ಕ್ಯಾಟ್ ಫಿಶ್ನಾಗೆ ಇವಾಗ ನಾವು ಪಾರಿವಾಳಗಳನ್ನು ಕಂಪೇರ್ ಮಾಡ್ಬೋದು. ಸೊ ಆದಷ್ಟು ಈ ಪಾರಿವಾಳಗಳಿಂದ ದೂರ ಇರಿ. ಮತ್ತು ಕೆಲವೊಂದು ಸಲ ನೋಡ್ತಿರ್ತೀವಿ, ಆನೆಗಳು ರೈತನ ತೋಟಕ್ಕೆ ಬಂತು, ಅಥವಾ ಹುಲಿ ಚಿರತೆಗಳು ಅವು ಬಂದಿಲ್ಲ, ಅವುಗಳ ಜಾಗದಲ್ಲಿ ಅಂದರೆ ಅವು ಇರುವಂಥ ಜಾಗನ, ಕಾಡನ್ನು ನಾವು ನಾಶ ಮಾಡಿ ಬೆಳೆಗಳನ್ನು ಮಾಡ್ತಿದ್ವಿ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಬಟ್ ಆದಷ್ಟು ಪಾರಿವಾಳಗಳಿಂದ ದೂರ ಇರಿ. ಮತ್ತು ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಯಾರು ಈ ಪಾರಿವಾಳಗಳ ಜೊತೆ ಒಡನಾಟ ಜಾಸ್ತಿ ಇರುತ್ತೋ, ಅಥವಾ ಯಾರು ಈ ಪಾರಿವಾಳಗಳಿಗೆ ಡೈಲಿ ಊಟ ಕೊಡ್ತಿರ್ತಾರೋ, ಅಥವಾ ಮನೆ ಸುತ್ತಮುತ್ತಲು ಯಾರಿಗೆ ಪಾರಿವಾಳ ಇರುತ್ತೋ, ಸೊ ಅವ್ರಿಗೆ ಶೇರ್ ಮಾಡಿ. ಒಂದು, ಇದರಿಂದ ಮನುಷ್ಯರಿಗೂ ಕೂಡ ತೊಂದರೆ ಆಗ್ತಿದೆ. ಅದಕ್ಕಿಂತ ಜಾಸ್ತಿ ನಾನು ಕೇವಲ ಮನುಷ್ಯರಿಗಂತಿದ್ರೆ ವಿಡಿಯೋ ಕೂಡ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಬೇರೆ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ, ಗುಬ್ಬಚ್ಚಿ ಅಥವಾ ಬೇರೆ ಬೇರೆ ಪಕ್ಷಿಗಳನ್ನು ಇವುಗಳು ಬದುಕೋದಕ್ಕೆ ಬಿಡ್ತಿಲ್ಲ. ಮತ್ತು ಇದರ ಸಂಖ್ಯೆ ಅನ್ನೋದು ರ್ಯಾಪಿಡಾಗಿ ಗ್ರೋತ್ ಆಗ್ತಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.